ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಒಂದು ಇಂಪಾರ್ಟೆಂಟ್ ಅಪ್ಡೇಟು KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಅರ್ಜೆಂಟ್ ನೋಟಿಫಿಕೇಶನ್ ಅಂತ ಹೇಳ್ತೀವಿ. ಇವಾಗ ನೀವೇನಪ್ಪ ಅಂತಂದ್ರೆ ವೆಬ್ಸೈಟಲ್ಲಿ ಬಂದು ನೋಡಿದರೆ ನಿಮಗೆ 3 ಹೊಸದಾಗಿ ಅಪ್ಡೇಟ್ಗಳು ಕಾಣಿಸ್ತೀವಿ. ಇಲ್ಲಿ ನೋಡಿರಿ, ಒಂದು 29/8 UGCET 2024 ಮೊದಲ ಸುತ್ತಿನ ತಾತ್ಕಾಲಿಕ ಸೀಟು ಫಲಿತಾಂಶ ಲಿಂಕ್ ಅಂತ ಕೊಟ್ಟಿದ್ದಾರೆ. ಓಕೆ, UGCET ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಅದರ ತಕ್ಕನಾಗೆ ಕೆಳಗಡೆ ಕಾಣಿಸ್ತಿದೆ ನೋಡಿರಿ, UGCET 2024 ಮೊದಲ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ. ಸೇಮ್ ಅದೇ ರೀತಿ UGNEET 2024 ಮೊದಲ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಕೊಟ್ಟು, ಮತ್ತೆ UGNEET 2024 ಮೊದಲ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಅಧಿಸೂಚನೆ ಅಂತ ಅಂದರೆ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಏನಪ್ಪ ಅಂದರೆ ಮೊದಲ ಸುತ್ತಿನ ಒಂದು ತಾತ್ಕಾಲಿಕ ಒಂದು ಸೀಟು ಹಂಚಿಕೆ ಅಂತ ಮಾಡಿದ್ದಾರೆ. ಲೈಕ್ ಒಂದು ಎಕ್ಸಾಂಪಲ್ ತೋರಿಸೋದಂತಂದ್ರೆ, ಈಗ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. UGCET 2024 ಅಂತ ಮೊದಲ ಸುತ್ತಿನ ಅಂತ ಏನು ಕೇಳಿದ್ರೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಲಿಂಕ್ ಓಪನ್ ಆಗುತ್ತೆ. ಓಕೆ, ಅಲ್ಲಿ ನಿಮಗೆ ಒಂದು ಇನ್ನೊಂದು ಬ್ರೌಸರಲ್ಲಿ ಅಥವಾ ಇನ್ನೊಂದು ಕ್ರೋಮ್ ಪೇಜಲ್ಲಿ ಯಾರಾದರೂ ಹೋದರೆ ಓಪನ್ ಆಗುತ್ತೆ. ಈ ರೀತಿ ನಿಮ್ಗೆ ಏನಪ್ಪ ಅಂತಂದರೆ ಒಂದು ಪೇಜ್ ಓಪನ್ ಆಗ್ಬೋದು. ಇಲ್ಲಿ ಏನಪ್ಪ ಅಂತಂದರೆ ಸೀಟ್ ನಂಬರ್ ಅಂತ ಕಾಣಿಸ್ತಿದೆ. ಈ ಸೀಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ಸೀಟ್ ನಂಬರ್ ಹಾಕಿದರೆ, ಈಗ ಲೈಕ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಒಂದು ಸೀಟ್ ನಂಬರ್ ಹಾಕ್ತಿದ್ದೀನಿ ನಾನು ಈ ಸದ್ಯಕ್ಕೆ ನಿಮ್ಗೆ ಲೈವ್ ಆಗಿ. ಓಕೆ, ಒಂದು ಸೀಟ್ ನಂಬರ್ ಹಾಕಿಬಿಟ್ಟು ನಾನು ಏನಾದರೂ ಸಬ್ಮಿಟ್ ಕೊಟ್ಟೆ ಅನ್ಕೋರಿ. ಈ ರೀತಿ ಏನಪ್ಪ ಆಗ್ತಿದೆ ಅಂತಂದರೆ ಒಂದು ಶೋ ಆಗ್ತದೆ. ಅಂತಂದರೆ ಯಾರಿಗೂ ಕೂಡ ಯು ಹ್ಯಾವ್ ನಾಟ್ ಬಿನ್ ಅಲರ್ಟೆಡ್ ಅಂತ ಕಾಣಿಸಿದೆ. ಬಟ್ ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡ್ ಎಲ್ಲರೂ ಕೂಡ ಅಲರ್ಟ್ ಆಗಿದೆ. ಬಟ್ ಎಲ್ಲರೂ ಕೂಡ ನಿಮ್ಮ ಸದ್ಯಕ್ಕೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಯಾರೂ ಕೂಡ ಸೀಟ್ ಅಲರ್ಟ್ ಆಗಿಲ್ಲ ಅಂತ ತೋರಿಸ್ತಿದೆ. ಭಯ ಪಡಬೇಡ್ರಿ, ಇದು ಎಲ್ಲರಿಗೂ ಕೂಡ ಬರ್ತಾಯಿದೆ ಐತ್ರಿ. ಓಕೆ, ಈಗ ಸ್ವಲ್ಪ ಇನ್ನೂ 1 hour ಅಥವಾ ಹಾಫ್ ಆನ್ ಅವರ್ 2 hour ಬಿಟ್ಟು ನೋಡಿರಿ, ಎಲ್ಲರೂ ಕೂಡ ಸಾಲ್ವ್ ಆಗುತ್ತೆ. ಸದ್ಯಕ್ಕೆ ಎಲ್ಲ ಸ್ಟೂಡೆಂಟ್ಸ್ಗೆ ಏನಪ್ಪ ಆಗ್ತಿದೆ ಅಂತಂದರೆ ನಿಮಗೆ ಒಂದು ನಾಟ್ ಅಲರ್ಟೆಡ್ ಅಂತ ಬರ್ತದೆ. ಆ್ಯಂಡ್ ಅದೇ ರೀತಿಯಾಗಿ ಇನ್ನು ಕೆಲವೊಂದಿಷ್ಟು ಅಪ್ಡೇಟ್ಗಳು ನೋಡೋದಂತಂದರೆ, ಓಕೆ ಇಲ್ಲಿ ವೆಬ್ಸೈಟಲ್ಲಿ ಬಂದಿದೆ. ನಾನು ವೆಬ್ಸೈಟಲ್ಲಿ ಬಂದುಬಿಟ್ಟು ಏನಂತಂದರೆ ಕೆಲವೊಂದಿಷ್ಟು ಲಿಂಕ್ನ ಕೊಟ್ಟಿದ್ರು. ಓಕೆ, ಅಂದರೆ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದರೆ ಒಂದು ಅಧಿಸೂಚನೆ ಲಿಂಕ್ ಅಂತ ಕೊಟ್ಬಿಟ್ಟು ಏನಪ್ಪ ಅಂತಂದರೆ ಬಿಟ್ಟಿದ್ರು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ಓಪನ್ ಮಾಡ್ಕೊಂಡ್ರೆ, ಲೈಕ್ ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, ಒಂದು ಅಧಿಸೂಚನೆ ಲಿಂಕ್ ಅಂತ ಕೊಟ್ಬಿಟ್ಟಿದ್ದು ಅಂದರೆ ಒಂದು PDF ಕೊಟ್ಟಿದ್ದಾರೆ. ಇದರಲ್ಲಿ ಏನು ಬರೆದಿದ್ದಾರೆ ನೋಡಿರಿ, ಇದು ಇಂಪಾರ್ಟೆಂಟ್, ಯಾರು ಕೂಡ ಸ್ಕಿಪ್ ಮಾಡ್ಕೊಬೇಡ್ರಿ ಇಲ್ಲಿಂದ. ಓಕೆ, UGCET UGNEET 2024 ಮೊದಲನೇ ಸುತ್ತಿನ ನೈಜ ಹಂಚಿಕೆ ಫಲಿತಾಂಶ ಅಂತ ಕೊಟ್ಟಿದ್ರು. ಓಕೆ, ನೈಜ ಹಂಚಿಕೆ ತಾತ್ಕಾಲಿಕ ಫಲಿತಾಂಶ. ಓಕೆ, ನೈಜ ಹಂಚಿಕೆ ತಾತ್ಕಾಲಿಕ ಅಂತಂದರೆ ಇದು ಕೂಡ ಟೆಂಪ್ರರಿ ಅಂತ ತಿಳ್ಕೊಬೇಕು. ಆ್ಯಂಡ್ ಅದಾದ ನಂತರ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, B.Pharma, ಫಾರ್ಮಡಿ ಹಾಗೂ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ದಿನಾಂಕ 29/8/2024 ಪ್ರಾಧಿಕಾರದ ವೆಬ್ಸೈಟಿನಲ್ಲಿ ಪ್ರಕಟಿಸಲಾಗಿದೆ. ಅಂತಂದರೆ ಈಗ ಫಸ್ಟ್ ರೌಂಡ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಹೇಳಿದಾರೆ, ಫಸ್ಟ್ ರೌಂಡ್ ರಿಸಲ್ಟ್ ಯಾವ ಬರ್ತದೆ ನಿಮ್ಗೆ ಗೊತ್ತಿದೆ, 1ನೇ ತಾರೀಕು ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ಈಗಾಗಲೇ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಅಂತ KCET ಸ್ಟೂಡೆಂಟ್ಸ್ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಕೂಡ KCET ಸ್ಟೂಡೆಂಟ್ಸ್ಗೆ. ಬಟ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಅಂತ ನೀಟ್ ಸ್ಟೂಡೆಂಟ್ಸ್ಗೆ ಆಗುತ್ತೆ. ಅದೇ ತಕ್ಕನಂಗೆ ಇನ್ನೊಂದು ಲಿಂಕ್ ಬಿಟ್ಟಿದ್ದಾರೆ ಇವತ್ತು. ಬಟ್ ಆ ಲಿಂಕ್ನ ಓಪನ್ ಮಾಡ್ಕೊಂಡ್ರೆ ನಾಟ್ ಅಲಾಟೆಡ್ ಅಂತ ಬರ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೊಬೇಡ್ರಿ. ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಅಂತೂ ನಿಮ್ಗೆ ಅಲಾಟ್ಮೆಂಟ್ ಆಗಿರ್ತದೆ. ಓಕೆ, ಇವಾಗ ಅದು ಜಸ್ಟ್ ಒಂದು ಏನೋ ಒಂದು ತಾತ್ಕಾಲಿಕ ಸೀಟ್ ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಕೊಟ್ಟಿದ್ದಾರೆ. ಬಟ್ ನಾಟ್ ಅಲಾಟೆಡ್ ಅಂತ ಬರ್ತದೆ. ಇನ್ನೂ 1 hour ಬಿಟ್ಟು ಅಥವಾ 2 hour ಬಿಟ್ಟು ನೋಡ್ರಿ, ಸಾಲ್ವ್ ಆಗಬಹುದು. ಓಕೆ, ಹೇಳಿದಾರೆ ನೋಡ್ರಿ, 29/8/2024 ಈಗ ಮಾಡಿ ಲಿಂಕ್ ಅಂತೂ ಜನರೇಟ್ ಮಾಡಿದ್ದಾರೆ. ಪ್ರಕಟಿಸಿರುವ ತಾತ್ಕಾಲಿಕ ಫಲಿತಾಂಶ ಕುರಿತು ನಿರ್ದಿಷ್ಟವಾದ ಆಕ್ಷೇಪಣೆಗಳಿದ್ದಲ್ಲಿ, ಅಂತಂದರೆ ನೀವೇನಾದರೂ ಈಗ ಅಂದರೆ ಆಪ್ಷನ್ಸ್ಗಳನ್ನು ದಾಖಲಿಸಿದ್ರು ಸೀಟು ಹಂಚಿಕೆ ಆಗದಿರೋದ್ರ ಬಗ್ಗೆ, ಅಂತಂದರೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ಆದರೂ ಕೂಡ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿಲ್ಲ ಅನ್ನೋ ರೀತಿ ನೋಡ್ರಿ, ಅಂಥ ಅಭ್ಯರ್ಥಿಗಳು ಆಧಾರ ಸಹಿತ ಮನವಿಯನ್ನು ದಿನಾಂಕ 30/8/2024 ಅಪರಾಹ್ನ 12 ಒಳಗೆ. ಓಕೆ, ಕಾಣಿಸ್ತದೆ, ಅವರು ಅಪರಾಹ್ನ ಅಂತ ಅಂದಿದ್ದಾರೆ, ಮಧ್ಯಾಹ್ನ ಅಂತ ಹೇಳಿಲ್ಲ. ಅಂದರೆ ನಾಳೆ ರಾತ್ರಿ 12 ಗಂಟೆವರೆಗೂ ಕೂಡ ಏನು ಮಾಡ್ಬೋದು ಅಂತಂದರೆ KAದವ್ರಿಗೆ ಒಂದು ಮೇಲ್ ID ಕೊಟ್ಟಿದ್ದಾರೆ ನೋಡ್ರಿ, KA ಅಥಾರಿಟಿ KA@nic.in ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಏನಾದರೂ ನೀವು ಆಪ್ಷನ್ ಎಂಟ್ರಿ ಮಾಡಿಯೂ ಸಹಿತ ಏನಪ್ಪ ಅಂತಂದರೆ ನನಗೆ ಸೀಟ್ ಸಿಕ್ಕಿಲ್ಲ ಅನ್ನೋದಾತಂದರೆ ನೀವು ಅದಕ್ಕೆ ಇಮೇಲ್ ಮಾಡ್ಬೋದು. ಅಭ್ಯರ್ಥಿಗಳು ಸಲ್ಲಿಸುವ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ನೈಜವಾಗಿದ್ದಲ್ಲಿ ಮಾತ್ರ ಪರಿಗಣಿಸಲಾಗುವುದು. ನೀವು ಇನ್ ಕೇಸ್ ಹೇಳ್ತಾರೆ ನೀವು ಆಪ್ಷನ್ ಎಂಟ್ರಿ ಮಾಡಿ, ಓಕೆ, ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿ ಕೂಡ ನಿಮ್ದು ಕಟ್ ಆಫಲ್ಲಿ ನಿಮ್ಗಂತೂ ರ್ಯಾಂಕ್ ದೂರ ಇದ್ದವನಿಗೆ ಸೀಟ್ ಸಿಕ್ಕು ನಿಮಗೆ ಸಿಕ್ಕಿದ್ದು ಈ ರೀತಿ ಏನಾರು ಆಗಿತ್ತು ಅಂತಂದರೆ ಅಂಥ ಅಭ್ಯರ್ಥಿಗಳನ್ನು ಏನು ಮಾಡ್ತಾರೆ ಅಂತಂದರೆ ಅದನ್ನು ಪರಿಗಣಿಸ್ತಾರೆ. ನಂತರ ಏನು ಮಾಡ್ತಾರೆ, ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆಯ ಫಲಿತಾಂಶವನ್ನು ಪ್ರಕಟಿಸಲು ಕ್ರಮವಹಿಸಲಾಗುವುದು. ಓಕೆ, ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶ ಪ್ರಕಟಣೆಯ ನಂತರ ವಿವಿಧ 4 ಚಾಯ್ಸ್ಗಳನ್ನು ನೀಡಲಾಗುವುದು ಹಾಗೂ ಸಂಪೂರ್ಣ ವಿವರಗಳನ್ನು ಪಾಲಿಸಬೇಕಾದ ಕ್ರಮಗಳನ್ನು ಮಾರ್ಗದರ್ಶನಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಅಂತಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಈಗಾಗಲೇ ನಿಮಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಅಂತ ಬಿಟ್ಟಿದ್ದಾರೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಬಿಟ್ಟಿದ್ದಾರೆ. ಇವಾಗ ಏನಿದ್ರು ನಿಮಗೆ ರಿಯಲ್ ಅಲಾಟ್ಮೆಂಟ್ ಅಂತ ಬೇಕು. ಬಟ್ ಅದಕ್ಕಿಂತ ಮುಂಚೆ ಹುಡುಗರು ಮೇನ್ ಇಂಪಾರ್ಟೆಂಟು ಆಪ್ಷನ್ ಎಂಟ್ರಿ ಕೆಲವೊಂದಿಷ್ಟು ಹುಡುಗರು ಎಕ್ಸ್ಟೆಂಡೆಡ್ ಮಾಡ್ಬೇಕಂತ ಇದ್ದರೆ ನೋಡೋಣ. ಎಕ್ಸ್ಟೆಂಡೆಡ್ ಮಾಡಿದರೆ ಭಾಳಷ್ಟು ನೀವು ಈಗ ಇಮೇಲ್ ಕಳಿಸ್ತೀರಿ ನೋಡ್ರಿ, ಈಗ ಎಷ್ಟೋ ಜನಕ್ಕೆ ಸೀಟ್ ಸಿಕ್ಕಿಲ್ಲ, ಹುಡುಗರು ಎಷ್ಟೋ ಜನಕ್ಕೆ ಸೀಟ್ ಸಿಕ್ಕಿಲ್ಲ ಅಂಥವ್ರು ಮೇಲ್ ಮಾಡೋ ಮೂಲಕ, ಓಕೆ, ಮೇಲ್ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಲೈನ್ ಸೇರಿಸ್ರಿ, ಪ್ಲೀಸ್ ಎಕ್ಸ್ಟೆಂಡೆಡ್ ಆಪ್ಷನ್ ಎಂಟ್ರಿ ಅಟ್ಲೀಸ್ಟ್ ಒಂದು 6 hours ಅಥವಾ 4 hours ಆದರೂ ಎಕ್ಸ್ಟೆಂಡೆಡ್ ಮಾಡೋಕ್ಕೆ ಅಂತಂದು ಅದ್ರ ಜೊತೆ ಮೆನ್ಷನ್ ಮಾಡಿಬಿಟ್ಟು ಇಮೇಲ್ ಮಾಡಿರಿ.
ಅವ್ರು ಪರ್ಟಿಕ್ಯುಲರ್ ಹೇಳಿದ್ದಾರೆ ಮೇಲ್ ಮಾಡ್ರಿ ಅಂತ ಹೇಳಿದ್ದಾರೆ ಅಂತಂದರೆ ನೋಡ್ಕೊತಾರೆ. ಓಕೆ, ಇಮೇಲ್ ನೋಡ್ಕೊತಾರೆ ನಿಮ್ಮದು ಅಟ್ಲೀಸ್ಟ್ ಸ್ವಲ್ಪ ಅದ್ರ ಕಣ್ಣು ಬಿದ್ದು ಅಂತಂದರೆ ಅವ್ರಿಗೆ ಸ್ವಲ್ಪ ಅಂದರೆ ಗಮನ ವಹಿಸ್ತಾರೆ. ಸೊ ಹಾಗಾಗಿಬಿಟ್ಟು ಅವ್ರು ಹೇಳಿದ್ರೆ ಈಗ 29/8/2024 ಅಂತಂದರೆ ಇವಾಗ ನೈಟ್ ಬಿಟ್ಟಿರ್ತಕ್ಕಂಥ ಲಿಂಕು ಜಸ್ಟ್ ಒಂದು ತಾತ್ಕಾಲಿಕ ಅಂತ ಫಲಿತಾಂಶ ಲಿಂಕ್ ಅಂತ ಬಿಟ್ಟಿದ್ದಾರೆ. ಅಂತ ಫಸ್ಟ್ ರೌಂಡ್ ಇದೆ, ಬಟ್ ತಾತ್ಕಾಲಿಕ ಅಂತಂದರೆ ಮೇ ಬಿ ಇದೊಂದು ಥರ್ಡ್ ಮಾಕ್ ಅಲಾಟ್ಮೆಂಟ್ ಅಂತ ಅನ್ಕೊಂಬಿಡ್ರಿ. ಓಕೆ, ಅಂತಂದರೆ ಫಸ್ಟ್ ಮಾಕ್ ಅಲಾಟ್ಮೆಂಟ್, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್, ಇದು ಒಂದು ಥರ್ಡ್ ಮಾಕ್ ಅಲಾಟ್ಮೆಂಟ್ ಅಂತ ಅನ್ಕೊಂಬಿಡ್ರಿ. ಅಂತಂದ್ರೆ ಕೂಡ ಒಂದು ಟೆಂಪ್ರರಿ ಅಂತ ಹೇಳಿದಾರೆ. ಬಟ್ ಒಂದು ತಿಳ್ಕೊಬೇಕು ನೀವು. ಓಕೆ, ತಿಳ್ಕೊಬೇಕು. ಇದೇ ನಿಮಗೆ ಫೈನಲ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಂತಂದರೆ ಅವರು ಈಗ ಹೇಳಿದ್ರು 27 ರಾತ್ರಿ ಅಂದರೆ 27/8/2024 ಮಧ್ಯಾಹ್ನ 11 ಗಂಟೆವರೆಗೂ ಮಾಡಿರ್ತಕ್ಕಂಥದ್ದು ಎಲ್ಲನೂ ಕೂಡ ಕನ್ಸಿಡರ್ ಮಾಡಿಬಿಟ್ಟು ಒಂದು ಅಲಾಟ್ಮೆಂಟ್ ಅಂತ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ಆ್ಯಕ್ಚುಲಿ ಮತ್ತೆ ರಿಯಲ್ ಅಲಾಟ್ಮೆಂಟ್ಗೆ ತಾತ್ಕಾಲಿಕ ಬೇರೆ ರಿಯಲ್ ಬೇರೆ ಅಂತ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡೆಡ್ ಮಾಡಿದರೆ ಮಾತ್ರ ಮತ್ತೀಗ ತಾತ್ಕಾಲಿಕ ಮತ್ತು ರಿಯಲ್ ಅಂತ ಹೇಳ್ಬೋದು. ಸೊ ಹಂಗಾಗಿ ಕೇಳ್ತಿದ್ದೀನಿ, ಈಗ ಎಲ್ಲರದು ಕೂಡ ನಾಟ್ ಅಲಾಟೆಡ್ ಅಂತ ಬರ್ಬೋದು ಈಗ ಚೆಕ್ ಮಾಡ್ಕೊಂಡ್ರೆ. ಬಟ್ ಇನ್ನೂ ಸ್ವಲ್ಪ ಬಿಟ್ಟು ನೋಡಿರಿ, ನಾರ್ಮಲಾಗಿ ಬರ್ತದೆ ಅನ್ಸುತ್ತೆ. ಓಕೆ, ಇನ್ ಕೇಸ್ ಎಷ್ಟೋ ಹುಡುಗರಿಗೆ ಸೀಟ್ ಸಿಗದೆ ಹೋದಾಗ ನೀವೇನು ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡಿ ನಿಮ್ಗೆ ಏನಾದರೂ ಸೀಟ್ ಸಿಗದೆ ಇದ್ದಾಗ ನೀವು ಹೇಳ್ರಿ, ಸರ್ ನಾವು ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ವಿ, ಬಟ್ ಆದರೂ ಕೂಡ ನಮ್ಮ ಕಾಲೇಜ್ ಸಿಕ್ಕಿಲ್ಲ. ಬಟ್ ನಾವು ಮಾಡುವಾಗ ಏನು ತಪ್ಪು ಮಾಡಿದ್ವಿ ಅಂತಂದರೆ ನಾವು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿದ್ದಿಲ್ಲ. ಸೊ ಹಂಗಾಗಿಬಿಟ್ಟು ನಮ್ಗೆ ಇನ್ನೂ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು 6 hours ಆದರೂ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಮಾಡಿರಿ ಅಥವಾ ಟೈಮ್ ಎಕ್ಸ್ಟೆಂಡೆಡ್ ಮಾಡ್ರಿ ಅಂತಂದು ಮೇಲ್ ಮಾಡಿರಿ. ಸೊ ಹಂಗೆ ಆಯ್ತಪ್ಪ ಅಂತಂದರೆ ನೀವೆಲ್ಲರೂ ಕೂಡ ಈ ರೀತಿ ಮಾಡಿದರೆ ಖಂಡಿತ ಓಕೆ, ನಾಳೆ ರಾತ್ರಿ 12 ಗಂಟೆ ಒಳಗೆ ಅಂತಿದ್ರೆ ನಾಳೆ ಸಾಧ್ಯ ಆಯ್ತಪ್ಪ ಅಂದರೆ 10:10ವರೆಗೆ ಸ್ಟಾರ್ಟ್ ಆಗುತ್ತೆ ಅದು. ಅಂದರೆ ಫೋನ್ ಕಾಲ್ ರೆಕಾರ್ಡು 10ವರೆಗೆ ಸ್ಟಾರ್ಟ್ ಆಗುತ್ತೆ. ಫೋನ್ ಕಾಲ್ಸ್ ಮಾಡಿರಿ, ಇಮೇಲ್ ಮಾಡಿರಿ, ನಾಳೆ ಎಷ್ಟು ಮ್ಯಾಕ್ಸಿಮಮ್ ಅಷ್ಟು ಮಾಡಿರಿ. ಇಲ್ಲ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡೋ ಚಾನ್ಸಸ್ ಅಂತೂ ಇಲ್ಲ, ಅಂದರೆ ಆಪ್ಷನ್ ಎಂಟ್ರಿ ವಾಪಸ್ ಬಿಡೋ ಚಾನ್ಸಸ್ ಇಲ್ಲ. ಇವಾಗಲೇ ಹೇಳ್ತಿದ್ದೀನಿ ನಾನು, ಸಾಧ್ಯ ಆದಷ್ಟು ಇವಾಗಲೇ ನೀವು ಏನಾದರೂ ಯಾರಿಗೆಲ್ಲ ಸೀಟ್ ಸಿಕ್ಕಲೋ ಅವ್ರು ಏನು ಮಾಡಬೇಕು, ಕೇಳಿದವ್ರಿಗೆ ಮೇಲ್ ಮಾಡಬೇಕು. ಸೀಟ್ ಸಿಕ್ಕು ಕೂಡ ಕೆಲವೊಂದಿಷ್ಟು ಹುಡುಗರಿಗೆ ನನಗಿನ್ನೂ ಕೂಡ ಕಾಲೇಜಸ್ ಆ್ಯಡ್ ಮಾಡಬೇಕಂತ ಇದ್ರು ನೋಡ್ರಿ, ಆಪ್ಷನ್ ಎಂಟ್ರಿ ಮಾಡ್ಬೇಕನ್ನೋರು ಅವ್ರು ಏನು ಮಾಡಿರಿ, ಬೇಗನೆ ಮೇಲ್ ಮಾಡಿರಿ. ಹೇಳಿದೆ ಅವ್ರು ಮೇಲ್ ಮಾಡೋಕ್ಕೆ ಅಂತ ಹೇಳಿದಾರೆ. ನನಗೆ ಸೀಟ್ ಸಿಕ್ಕಿಲ್ಲ, ಆಪ್ಷನ್ ಎಂಟ್ರಿ ಮಾಡಿದ್ರು ಅನ್ನೋರು ಮಾಡಿರಿ, ಅದನ್ನ ಪರಿಗಣಿಸ್ತಾರೆ ಅಂತ ಹೇಳಿದಾರೆ. ಹಾಗೆ ಸುಮ್ಮನೆ ಮೇಲ್ ಮಾಡೋದಲ್ಲ, ನಿಮ್ಮ ಸೀಟ್ ನಂಬರು, ಅಪ್ಲಿಕೇಶನ್ ನಂಬರು ಇದೆಲ್ಲನೂ ಕೂಡ ಹಾಕಬೇಕಾಗುತ್ತೆ ಅವ್ರಿಗೆ. ಇಮೇಲ್ ಮಾಡೋದು ಸುಮ್ಮನೆ ಜಸ್ಟ್ ಮೆಸೇಜ್ ಹಾಕೋದಲ್ಲ. ಅದ್ರ ಜೊತೆಗೆ ಒಂದು ಲೈನ್ ಅಂತ ಹೇಳಿದೆ ನಾನು, ಪ್ಲೀಸ್ ಎಕ್ಸ್ಟೆಂಡೆಡ್ ಅಟ್ಲೀಸ್ಟ್ 6 hours ಆಪ್ಷನ್ ಎಂಟ್ರಿ ಅಂತಂದು ಮೆಸೇಜ್ ಮಾಡಿರಿ. ಖಂಡಿತ ಅದಕ್ಕೊಂದು ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರುತ್ತಂತ ನಾನಂತೂ ನಂಬಿದ್ದೀನಿ. ನೋಡೋಣ. ಓಕೆ, ಸದ್ಯಕ್ಕಂತೂ ಇದಷ್ಟು ಅಪ್ಡೇಟು. ಯಾರೆಲ್ಲ ಈಗ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅದ್ರ ಕ್ಲಿಕ್ ಮಾಡಿಕೊಂಡು ಸೀಟ್ ಸಿಕ್ಕಿಲ್ಲ ಅಂತಂದು ಭಯಪಡಬೇಡಿ. ಅದು ಯಾಕೋ ಯಾರಿಗೂ ಬರ್ತಿಲ್ಲ, ಅದು ನಿಮ್ಗಂತಲ್ಲ ಯಾರಿಗೂ ಕೂಡ ಅಲರ್ಟ್ ಅಂತ ತೋರಿಸ್ತಾ ಇಲ್ಲ. ಅದು ಇನ್ನೂ 1 hour ಅಥವಾ 2 hour ಸಾಲ್ವ್ ಆಗ್ಬೋದು. ಓಕೆ, ಸೊ ಎನಿವೇ ನೋಡೋಣ, ಏನಾದರೂ ಅಪ್ಡೇಟ್ ಬಂದಾಗ ತಿಳಿಸ್ತೀನಿ. ಅಲ್ಲವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.